ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿಂಗೆ ಯುದ್ಧ ಅಂದ್ಕೊಂಡಷ್ಟು ಮಟ್ಟಿಗೆ ಬೇಗ ಆಗುತ್ತೆ ಅಂತ ಅಂದ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಆದರೆ ಅದರ ಎಫೆಕ್ಟ್ ಒಂದಾದ್ಮೇಲೆ ಹೋಟ್ಲ್ಗಳು ಮುಚ್ತಾ ಇವೆ. ಬೆಂಗಳೂರಿನಲ್ಲಿ ವಿಷ್ಣು ಗ್ರ್ಯಾಂಡ್ ಹೋಟೆಲ್, ಅದರ ವಿವರಗಳನ್ನು ಕೊಡ್ತಾ ಇದ್ದೀವಿ. ತಿಂಡಿ ತೀರ್ಥಗಳ ಬೆಲೆ ಜಾಸ್ತಿ ಆಗಿದೆ ನೋಡ್ತಾ ಇದ್ದೀವಿ. ಈಗ ಒಲೆಗಳಿಗೆ ಬಂದಿದ್ದಾರೆ. ಬೆಂಗಳೂರಿನ ವಿಷ್ಣು ಗ್ರ್ಯಾಂಡ್ ಹೋಟೆಲ್ ಒಂದು ಒಲೆ ಇಟ್ಟಿರೋದು. ಇನ್ನೊಂದೇನು ಅಂದರೆ ಪ್ರತಿ ತಿಂಡಿ ಮೇಲೂ ಕೂಡ 5 ರಿಂದ 10 ರೂಪಾಯಿ ಜಾಸ್ತಿ ಆಗಿರೋದು. ಸೌದೆಗೂ ಒಂದು ಕಾಲ ನೋಡಿ ಹೆಂಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಷ್ಣು ಗ್ರ್ಯಾಂಡ್ ಹೋಟೆಲ್ ಮುಂಭಾಗದಲ್ಲಿ. ಲಕ್ಷ್ಮೀ, ನಾವು ನೋಡ್ತಾ ಇದ್ದೀವಿ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. ಈಗ ನೋಡಿ, ಈಗ ಕಟ್ಟಿಗೆ ಕಾಲ ಶುರುವಾಯಿತು. ನಾವೆಲ್ಲ ಹಿಂದೆ ನೋಡ್ತಾ ಇದ್ವಿ, ಈ ಕಟ್ಟಿಗೆ ಕಾಲ ಇತ್ತು. ಈಗ ಮತ್ತೆ ಕಟ್ಟಿಗೆಯ ಬೆಲೆ ಕೂಡ ಜಾಸ್ತಿ ಆಗಿದೆ. ಈ ಹೋಟೆಲ್ನಲ್ಲಿ ತಿಂಡಿ ಮಾಡಲಿಕ್ಕೂ ಕೂಡ ಈಗ ಒಲೆ ಉರಿ ಹಚ್ತಾ ಇದ್ದಾರೆ ಅಂತ ಸ್ಥಿತಿ. ನೀವೀಗ ವಿಷ್ಣು ಗ್ರ್ಯಾಂಡ್ ಹೋಟೆಲ್ ಮುಂಭಾಗದಲ್ಲಿದ್ದೀರಿ. ಸ್ಥಿತಿಗತಿಗಳು ಯಾವ ರೀತಿ ಇದೆ ಲಕ್ಷ್ಮೀ ನರಸಿಂಹ? ರಂಗನಾಥ್, ಹೋಟೆಲ್ ಮತ್ತು ರೆಸ್ಟೋರೆಂಟ್ ಉದ್ಯಮಕ್ಕೆ ಸಂಕಷ್ಟ ಮುಂದುವರಿತಾ ಇದೆ. ಯಾಕಂತಂದ್ರೆ ಸಿಲಿಂಡರ್ ಸಿಗ್ತಕ್ಕಂಥ ಯಾವುದೇ ಆಶಾಭಾವನೆ ಅವರಲ್ಲಿ ಮೂಡ್ತಾ ಇಲ್ಲ. ಹೀಗಾಗಿ ಪರ್ಯಾಯ ವ್ಯವಸ್ಥೆ ಏನು ಹೋಟೆಲ್ ಮುಚ್ಚೋದನ್ನ ಬಿಟ್ಟು ಬೇರೆನೆಲ್ಲ ಮಾಡಬಹುದು ಅಂತಕ್ಕಂಥ ಒಂದು ಉಪಾಯವನ್ನ ಕಂಡುಕೊಂಡಿದ್ದಾರೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಕೆಂಪೇಗೌಡ ರಸ್ತೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರ್ತಕ್ಕಂಥ ವಿಷ್ಣು ಗ್ರ್ಯಾಂಡ್ ವೆಜ್ ಹೋಟೆಲ್ ಮುಂಭಾಗ ಇದ್ದೀನಿ. ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಒಂದು ಹೋಟೆಲ್ನ ಸಿಬ್ಬಂದಿ ಮತ್ತು ಮ್ಯಾನೇಜ್ಮೆಂಟು ಸಿಕ್ಕಾಪಟ್ಟೆ ಪರದಾಟದಲ್ಲಿ ಒಂದು ಹೋಟೆಲ್ ಅನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಹೋಟೆಲ್ ಮುಚ್ಚಿದ್ರೆ ಆಗ್ತಕ್ಕಂಥ ಅನಾಹುತಗಳು ಅನಾನುಕೂಲಗಳನ್ನ ತಡ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದರೆ ಬಾಡಿಗೆ ಕೊಡಬೇಕು, ಇನ್ನೊಂದರೆ ಸಿಬ್ಬಂದಿಗಳಿಗೆ ವೇತನ ಕೊಡಬೇಕು. ಹೀಗಾಗಿ ಹೋಟೆಲ್ ಮುಚ್ಚಿದ್ರೆ ಅದು ಸುಮಾರು ಕಷ್ಟ ಆಗುತ್ತೆ. ಹೀಗಾಗಿ ಬೇರೆ ವ್ಯವಸ್ಥೆ ಮಾಡಬಹುದು. ಸೌದೆ ಒಲೆಯ ಒಂದು ವ್ಯವಸ್ಥೆಯನ್ನು ಕೂಡ ಈ ಒಂದು ಹೋಟೆಲ್ನಲ್ಲಿ ಕಳೆದ ಹಲವು ದಿನಗಳಿಂದ ಮಾಡ್ತಾ ಇದ್ದಾರೆ. ಸೀಮಿತ ಆಹಾರವನ್ನ ಏನೆಲ್ಲ ಕೊಡಬಹುದು, ಅನ್ನ ಸಾಂಬಾರ್ ಆಗಿರ್ಬೋದು ಅಥವಾ ಬೆಳಗಿನ ಒಂದಷ್ಟು ರೈಸ್ ಬಾತ್ಗಳು, ಈ ರೀತಿ ಏನೆಲ್ಲ ಮಾಡಬಹುದು ಅದನ್ನ ಸೌದೆ ಒಲೆ ಮೂಲಕ ಮಾಡಿ ಅದನ್ನ ಗ್ರಾಹಕರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬೆಲೆ ಏರಿಕೆ ಕೂಡ ಈ ಒಂದು ಹೋಟೆಲ್ ಅಲ್ಲಿ ಕಂಡು ಬರ್ತದೆ. ಏನಂತಂದ್ರೆ ಪ್ರತಿ ಐಟಮ್ಗಳ ಮೇಲೆ 5 ರಿಂದ 10 ರೂಪಾಯಿಗಳ ಒಂದು ಬೆಲೆ ಏರಿಕೆಯನ್ನ ಮಾಡಿ ಈಗಾಗಲೇ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಕಿಚನ್ ಕೂಡ ಹೋಗ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು ಕಿಚನ್ ನಲ್ಲಿ ಸೌದೆ ಒಲೆಯ ದರ್ಬಾರ್ ಕಂಡು ಬರ್ತದೆ. ಯಾಕಂತಂದ್ರೆ ಸಿಬ್ಬಂದಿ ಇಷ್ಟು ದಿನ ಏನು ಸಿಲಿಂಡರ್ ಮಾಡ್ತಾ ಇದ್ರು ಅದು ಈಗಾಗಲೇ ಖಾಲಿ ಆಗ್ತಕ್ಕಂಥ ಸಂಭವ ಇದೆ. ಹೀಗಾಗಿ ಸೌದೆ ಒಲೆ ಮೂಲಕ ಅಡಿಗೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ನೀವು ಗಮನಿಸಬಹುದು, ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಕಿಚನ್ ಸ್ಟಾಫ್ ಅಂದ್ರೆ ಏನು ಚೆಫ್ ಇದ್ದಾರೆ, ಅವರು ಇಲ್ಲಿ ಸೌದೆ ಒಲೆ ಮೂಲಕ ಈಗಾಗಲೇ ಅಡಿಗೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಬೆಳಗಿನ ತಿಂಡಿ ಆಗಿರ್ಬೋದು, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟಕ್ಕೂ ಕೂಡ ಇದೇ ರೀತಿಯ ಒಂದು ಸೌದೆ ಒಲೆ ವ್ಯವಸ್ಥೆಯನ್ನು ಮಾಡಿಕೊಂಡು ಇದರಲ್ಲಿ ಹೇಗೋ ಸಾಗಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಿಲಿಂಡರ್ಗಳ ತೀವ್ರ ಅಭಾವ ಕಾಡ್ತಾ ಇದೆ. ಇನ್ನೇನು ಯಾವಾಗ ಖಾಲಿ ಆಗ್ತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಭಟ್ರು ಕೂಡ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ವ್ಯವಸ್ಥೆ ನೋಡಿ ಚೇಂಜ್ ಆಗ್ತಾ ಇದೆ. ಸಿಲಿಂಡರ್ಗಳ ಅಭಾವದ ಹಿನ್ನೆಲೆ ಸೌದೆ ಒಲೆಯಲ್ಲಿ ಕೂಡ ನೀವು ಮಾಡ್ತಾ ಇದ್ದೀರಾ. ಈಗ ಇದು ಒಂದು ರೀತಿ ವಸ್ತು ಅನ್ಸುತ್ತೆ, ಯಾಕಂದ್ರೆ ಹಳೆ ಕಾಲ ಬಂದ್ಬಿಡ್ತಾ ಅಂತ. ಎಷ್ಟು ಕಷ್ಟ ಆಗುತ್ತೆ ಸರ್ ಅಡುಗೆ ಮಾಡೋದಕ್ಕೆ? ತುಂಬಾ ಕಷ್ಟ ಆಗುತ್ತೆ ಸರ್ ಇದರಲ್ಲಿ. ಮತ್ತೆ ಎಷ್ಟು ದಿನದಿಂದ ಮಾಡ್ತಾ ಇದ್ದೀವಿ? ಇದು 1 ವಾರದಿಂದ ಮಾಡ್ತಿದ್ದೀವಿ ಸರ್ ಇದರಲ್ಲಿ. ಸೊ ಒಟ್ಟಾರೆ ಇದು ಕಿಚನ್ ನ ಸಿಬ್ಬಂದಿ ಹೇಳ್ತಾ ಇರ್ತಕ್ಕಂಥದ್ದು. ಕಳೆದ ಹಲವು ದಿನಗಳಿಂದ ಕೂಡ ನಾವು ಸೌದೆ ಒಲೆ ನಂಬ್ಕೊಂಡಿದ್ದೀರಿ. ಯಾಕಂದ್ರೆ ಸಿಲಿಂಡರ್ ಏನಿದೆ ಅದು ಸೀಮಿತ ಆಹಾರಕ್ಕೆ ಮಾತ್ರ ನಾವು ಇಟ್ಕೊಂಡಿದ್ದೀರಿ. ಬೇರೆ ಎಲ್ಲಾ ವ್ಯವಸ್ಥೆಗಳು ಕೂಡ, ಬೇರೆ ಎಲ್ಲಾ ಆಹಾರಕ್ಕೂ ಕೂಡ ನಾವು ಸೌದೆ ಒಲೆಯನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ ಭಟ್ರು ಕೂಡ ಇದರಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬೆಳಗ್ಗಿಂದಲೂ ಕೂಡ ಇದೇ ಒಂದು ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಕೂಡ ಮತ್ತು ರಾತ್ರಿ ಕೂಡ ಸೌದೆ ಒಲೆಯನ್ನು ನಂಬಿಕೊಂಡು ಇಲ್ಲಿ ಅಡಿಗೆ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿರ್ತಕ್ಕಂಥದ್ದು. ಇನ್ನಾದ್ರೂ ಕೂಡ ಸಿಲಿಂಡರ್ ಯಾವಾಗ ಸಿಗುತ್ತೆ ಎಂದ ರೀತಿ ಜಾತಕ ಪಕ್ಷಿಗಳ ರೀತಿ ಹೋಟೆಲ್ನ ಸಿಬ್ಬಂದಿ ಮತ್ತು ಮ್ಯಾನೇಜ್ಮೆಂಟ್ ಕಾಯ್ತಾ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮೀ ನರಸಿಂಹ ತಮ್ಮೆಲ್ಲ ಮಾಹಿತಿಗೆ. ಇದು ನೋಡಿ ಸಂಗತಿ, ಹಳೆಯ ಕಾಲಕ್ಕೆ ಮತ್ತೆ ಹೋಗ್ತಾ ಇದ್ದಾರೆ. ಹೋಟೆಲ್ನವರು ಕೂಡ ಈಗ ಸೌದೆ ಊರಿಗೆ ಶುರು ಹಚ್ಕೊಂಡಿದ್ದಾರೆ. ಆದರೆ ಈಗೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಈಗ ನೋಡಿ, ನೀವು ಎಲ್ಲಾದರೂ ಈ ಉದ್ದಿನ ವಡ ತಿನ್ನಬೇಕು ಅಂತಂದರೆ ಆ ವಡ ಕರೆಕ್ಟ್ ಸೈಜ್ ಬರುತ್ತೆ, ಕರೆಕ್ಟ್ ತೂಕ ಬರುತ್ತೆ, ಎಣ್ಣೆ ಸರಿಯಾದ ರೀತಿಯಲ್ಲಿ ಹದವಾಗಿ ಕಾದಿರುತ್ತೆ. ಈ ರೀತಿ ವ್ಯವಸ್ಥೆಗಳಿದೆ. ಈಗ ಸೌದೆದು ಅಂತಂತಂದರೆ ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ತುಂಬ ಇದು ಓಡಾಡ್ತಾ ಇದೆ, ಒಂದು ಜೋಕು. ಹಿಂದೆಲ್ಲ ಏನು ಅಂತಂದರೆ ಹೋಟ್ಲಲ್ಲಿ ತಿನ್ನಬೇಡ, ಗ್ಯಾಸ್ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಆದರೆ ಈಗ ಗ್ಯಾಸ್ ಇಲ್ಲ, ಹೋಗಿ ಹೋಟ್ಲಲ್ಲಿ ತಿನ್ನು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಅಂಥ ಸ್ಥಿತಿ ಉದ್ಭವ ಆಗಿದೆ ಅನ್ನುವಂಥದ್ದು. ಆದರೆ ಒಂದು ಮಾತ್ರ ಸತ್ಯ ಏನು ಅಂದರೆ, ತಿಂದನೇನು ಗ್ಯಾಸ್ ಉತ್ಪಾದನೆ ಮಾಡುವಂಥದ್ದು ಮನುಷ್ಯ ಮಾತ್ರ. ಹೀಗಾಗಿ ಏನು ಅಂದರೆ, ಅವನಿಗೆ ಈ ಒಂದು 4 ದಿವಸ ಸಿಲಿಂಡರ್ ಸಿಗಲಿಲ್ಲ ಅಂದರೂ ಕೂಡ ಅವನು ಅತಂತ್ರ ಆಗಿಬಿಡ್ತಾನೆ. ಅದೇ ಈಗ ಆಗಿರೋದು. ಇನ್ನು ರಾಜ್ಯದ ಹಲವೆಡೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಆಗಿರುವಂಥದ್ದು. ಈಗ ಅನಿಲ ಪೂರೈಕೆ ಕಂಪನಿಗಳ ಜೊತೆಗೆ ಇವತ್ತು CS ಸಭೆ ಮಾಡ್ತಾರೆ. ಸಂಜೆ 4 ಗಂಟೆಗೆ ಇವರು ಮೀಟಿಂಗ್ ಕರೆದಿದ್ದಾರೆ. ಆದರೆ ಸಮಸ್ಯೆ ಬಗೆಹರಿಸಬೇಕು. ಸುಮ್ಮನೆ ಅವರು ಮೀಟಿಂಗ್ ಮಾಡೋದು, 20% ಕೊಡ್ತೀವಿ ಅಂದ್ಬಿಡೋದು, ಕರೆಕ್ಟಾಗಿ ಆಗ್ತಾಯಿದೆ ಅನ್ನೋದು ವರ್ಕೌಟ್ ಆಗಲ್ಲ.
ಯಾಕಂದರೆ ನಿಮಗೆ ಈ ಹೋಟೆಲ್ನವರ ಸಮಸ್ಯೆ ಅರ್ಥ ಆಗಬೇಕು ಅಂದರೆ ನಮ್ಮ ಮನೆಯಲ್ಲಿ ಒಂದು ದಿವಸ ಗ್ಯಾಸ್ ಇರಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚೂರು ನೋಡ್ಕೊಂಬಿಡಿ. ಒಂದು ಫ್ಯಾಮಿಲಿನೇ ಅಲುಗಾಡಿ ಹೋಗುತ್ತೆ ಅಂತಂತಂದರೆ ಅಷ್ಟೊಂದು ಜನರಿಗೆ ಊಟಕ್ಕೆ ಹಾಕುವಂಥವ್ರು, ಅಷ್ಟೊಂದು ಜನರನ್ನ ಸಾಕುವಂಥವ್ರು ಇವರು ಕೆಲಸ ಕೊಟ್ಟುಬಿಟ್ಟು ಏನಾಗಬೇಕು? ಅದು ಒಂದೆರಡು ಹೋಟ್ಲ್ಗಳಲ್ಲ, ಸಾವಿರಾರು ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, 12,000 ರೆಸ್ಟೋರೆಂಟ್ಗಳಿವೆ. ಸುಮ್ಮನೆ ಮಾತಿಂದ ಅವ್ರು ಹೊಟ್ಟೆ ತುಂಬಲ್ಲ. ಈಗ ಅವ್ರಿಗೆ ನಿಜವಾದ ಗ್ಯಾಸ್ಟ್ರಿಕ್ ಸಮಸ್ಯೆ ಶುರು ಆಗ್ಬಿಟ್ಟಿದೆ. ಯೋಚನೆ ಮಾಡಿ ಚಿಂತೆ ಮಾಡಿ ಮುನಿಯಪ್ಪನವರು ಬೇರೆ ಇವತ್ತು ಸರ್ವೆ ಮಾಡ್ತಾರಂತೆ. IOC, HPC, BPC ಇವೆಲ್ಲ ಅಧಿಕಾರಿಗಳನ್ನು ಕೂಡಿಸ್ಕೊಂಡು ಏನು ಮಾಡಿದ್ರು ಅಷ್ಟೇನೆ. ಮೊನ್ನೆ ನಾನು IOC ಅಧಿಕಾರಿಗಳ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ದಷ್ಟೇ, ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಸರ್. ಈ ಹೋಟೆಲ್ನವ್ರಿಗೆ ಸಿಗಲ್ಲ ಅನ್ನುವಂಥದ್ದು ಕೂಡ ಜನಸಾಮಾನ್ಯರಿಗೆ ಆಗೋ ತೊಂದರೆನೇ. ರೈತರಿಗೆ ಎಷ್ಟು ನಷ್ಟ, ಅವ್ರ ಉತ್ಪನ್ನಗಳು ಇದಾಗ್ತಿಲ್ಲ. ಈಗಾಗಲೇ ನೋಡಿ ಬೆಲೆ ಏರಿಕೆ ಸಮಸ್ಯೆಗಳು ಶುರು ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ಅವ್ರು ಮ್ಯಾನೇಜ್ ಮಾಡಬೇಕು. ಒಂದೆರಡು ಸಂಗತಿಗಳಲ್ಲ, ಆದಷ್ಟು ಬೇಗ ಇದಕ್ಕೊಂದು ಮಾರ್ಗ ಹುಡುಕಬೇಕು.